ಸಂದರ್ಭದಲ್ಲಿ 5 ಗ್ಯಾರಂಟಿಗಳು ಘೋಷಣೆ ಮಾಡಿದ್ದಾರೆ. ಮತ್ತು ಗ್ಯಾರಂಟಿಗಳ ಬಗ್ಗೆ ಈ ಮಾತನ್ನು ಯಾಕೆ ರೆಫರ್ ಮಾಡ್ತಾ ಇದ್ದೀನಿ ಅಂದರೆ, ಈ ಇವತ್ತೇನು ವೆಸ್ಟ್ ಬೆಂಗಾಲ್ದಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಅದು ಕರ್ನಾಟಕಕ್ಕೂ ಅಪ್ಲೈ ಆಗುವಂಥದ್ದು. ಇಲ್ಲೂ ಸಹ ಗ್ಯಾರಂಟಿಗಳು ಕೊಟ್ಟಿದ್ದೀನಿ. ಸಿದ್ದರಾಮಯ್ಯ ಏನಾದರೂ ಅಥವಾ DK ಶಿ ಅವರು ಏನಾದರೂ ಅಥವಾ ಅವ್ರ ಎಲ್ಲ ಮಿತ್ರ ಮಂಡಳಿ ಕಾಂಗ್ರೆಸ್ನವ್ರು ಏನಾದರೂ ತಿಳ್ಕೊಂಡು ನಾವು ಗ್ಯಾರಂಟಿಯಿಂದ ಗೆಲ್ಲಬಲ್ಲಿವಿ ತಿಳ್ಕೊಂಡಿದ್ರೆ ಅದ ಏನಪ್ಪ ಅಂದರೆ, ಮುಂದಿನ ದಿನಗಳಲ್ಲಿ ಮೋದಿಯವರು ನಿಮಗಿಂತಲೂ ಹೆಚ್ಚಿನ ಗ್ಯಾರಂಟಿಗಳನ್ನು ಘೋಷಿಸ್ತಾರೆ ಅನ್ನೋದಲ್ಲೇ ಎರಡು ಅಭಿಪ್ರಾಯ ಇಲ್ಲ ಅನ್ನೋದು ನೆನಪಿಟ್ಕೊಂಡು ಮುಂದಿನ ರಾಜಕೀಯ ಮಾಡಲಿ ಅವರು. ಅದೇನೋ ಇರಲಿ, ಬೀದಿ ಬದಿ ವ್ಯಾಪಾರಿಗೆ ಸಾಲ ಸುಗುಳಿಸಿ ಬ್ಯಾಂಕಿನ ಅನ್ನುವಂಥ ಗ್ಯಾರಂಟಿ ಕೊಟ್ಟಿದ್ದಾರೆ ಮೋದಿಯವರು. ಮುಂದೆ ಸರ್ಕಾರ ನೇಮಕಗಳು ಏನು ನಡೀತಾವ ಎಕ್ಸಾಮ್ಗಳೆಲ್ಲ ಪಾರದರ್ಶಕ ನಡೆಸ್ತಂದು ಗೊಬ್ಬರಿಸಿಕೊಟ್ಟಿದ್ದಾರೆ. ಮೂರನೇದಾಗಿ ರೋಜ್ಗಾರ್ ಮೇಳಗಳ ಮೂಲಕ ಯುವಕರನ್ನು ಭರ್ತಿ ಮಾಡ್ತಾರೆ ನೌಕರಿಗೆ ಅಂತ ಹೇಳ್ಕೊಂಡಿದ್ದಾರೆ. ಅದೇ ಕಾಲಕ್ಕೆ 7ನೇ ವೇತನ ಆಯೋಗವನ್ನು ನಾವು ನೇಮಕ ಮಾಡ್ತೀವಿ ಕೊಡ್ತೀವಿ. 7ನೇ ವೇತನ ಆಯೋಗ ಅಂತ ಹೇಳಿದ್ದಾರೆ ಅಲ್ಲಿಯ ಗೌರ್ಮೆಂಟ್ ಅಧಿಕಾರಿಗಳಿಗೆ. ಮತ್ತು ಗ್ರಾಮಗಳಲ್ಲಿ 125 ದಿನಗಳವರೆಗೆ ಉದ್ದೇಶಿಸುವಂಗೆ ಜಿ ರಾಮ್ಜಿ ಅಂತ ತರ್ತೀವಿ ಅಂತ ತಿಳ್ಕೊಂಡಿದ್ದಾರೆ. ಇವೆಲ್ಲ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಈ ಗ್ಯಾರಂಟಿಗಳು ರೈತರಿಗೆ ಪ್ರತಿ 4 ತಿಂಗಳಿಗೆ 2,000 ಹಾಕುವಂಥ ಗ್ಯಾರಂಟಿಗಳು, ಇನ್ನೂ ಗೆಲ್ಲೋದಕ್ಕೆ ಏನೇನು ಬೇಕು ಅದೆಲ್ಲ ಮಂತ್ರ ತಂತ್ರಗಳನ್ನು ಮಾಡುವಂಥ ಕೆಲಸವನ್ನು ಇವತ್ತು ಮೋದಿಯವರಲ್ಲಿ ಮಾಡ್ತಾಯಿದ್ದಾರೆ. ಗೆಲ್ತೀನಿ, ಮೊದಲನೇದ್ರಲ್ಲಿ ಗೆದ್ದಿದ್ದೀವಿ, 2ನೇದ್ರಲ್ಲಿ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರ ಕಾನ್ಫಿಡೆನ್ಸ್. ಹಾಗಂತ ತಿಳ್ಕೊಂಡು ನಮ್ಮ ಮಮತಾ ಬ್ಯಾನರ್ಜಿ ಅವರೇನು ಸುಮ್ಮನೆ ಕುಳಿತಿಲ್ಲ. ಅವರು ಜಬರ್ದಸ್ತಾಗಿ ವಿರೋಧ ಮಾಡ್ತಾ ಇದ್ದಾರೆ, SI ವಿರೋಧ ಮಾಡ್ತಾ ಇದ್ದಾರೆ. ಏನೆಲ್ಲ ಏನು ಮ್ಯಾಕ್ಸಿಮಮ್ ಏನು ಮಾಡಬೇಕಾಗಿದನೋ ಅದನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ ಮೇಲೂ ಅವ್ರು ಸೋತ್ರಪ್ಪ ಅಂತಂದ್ರೆ ಕರ್ನಾಟಕದಲ್ಲೇ ಕರ್ನಾಟಕ ಸರ್ಕಾರ ಈ ಗೆಲ್ತದನ ಅನ್ನೋಂಥ ಒಂದು ಸಣ್ಣ ಪ್ರಶ್ನೆ ಮೂಡುತ್ತದೆ. ಅದೇನೂ ಇರಲಿ, ಈಗ ಮಾತ್ರ ಲಾಸ್ಟ್ ಹಂತಕ್ಕೆ ಬಂದದ. 27 ಲಕ್ಷ ಜನರ ಹಿಂದಿದ್ದಂಥ ಮತ ಹಾಕಿದಂಥವ್ರಿಗೆ ಮತ ಇಲ್ಲಿ ಇವತ್ತು. ಇದು ನಾಳೆ ಏನಾಗಬಾರ್ದಪ್ಪ ಅಂತಂದ್ರೆ, ಇದೇ ಒಂದು ನೆಪದ ಮೇಲೆ ಇದು ವೋಟರ್ ಕಾರ್ಡ್ ನಿಮ್ದು ಇಲ್ಲ ಅಂತ ತಿಳ್ಕೊಂಡು ಈ ದೇಶದ ಪ್ರಜೆ ಆಗೋದನ್ನು ನಾಗರಿಕ ಆಗೋದು ತಪ್ಪಿಸ್ಲಿಕ್ಕೆ ಸಾಧ್ಯನೋ ಆಗಬಹುದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಹೀಗಾಗಿ ಈ 27 ಲಕ್ಷ ಮಂದಿ ಗತಿ ಏನು, ಅದು 90 ಲಕ್ಷ ಮಂದಿ ಕಟ್ಟಾಗಿದೆ, ಅವ್ರ ಗತಿ ಏನು, ಇದೇ ರೀತಿ ಮುಂದುವರೆದ್ರೆ ಹೇಗಂತ. ಯಾಕೆ ಇಲ್ಲಿವರೆಗೆ ಸಾಕಷ್ಟು ಪ್ರತಿ ವರ್ಷವೂ ನಡೀತಾನೆ ಇರ್ತದೆ ಸಂಶೋಧನೆ ಅಥವಾ ಪರಿಷ್ಕರಣೆ ಆಗೇ ಆಗ್ತಿರ್ತದೆ. ಅದು ಈ ಸಲ ಈ ಹೊತ್ತಿನಲ್ಲೇ